ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಆಯ್ಕು ಜಿ ಕೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ RRB ಜಿ ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. 2024ರ ಪ್ರಶ್ನೆ ಪತ್ರಿಕೆಗಳಿಂದ ತೆಗೆದ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ RRB ಗ್ರೂಪ್ ಡಿ ಮತ್ತು RRB NTPC RRB ಕಾನ್ಸ್ಟೇಬಲ್ ಈಗ ಮುಂದಿನ ಪರೀಕ್ಷೆಗಳು ನಡೆಯುತ್ತವೆ ಫ್ರೆಂಡ್ಸ್. ಆದ ಕಾರಣ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತಕ್ಕಂಥ ವಿಡಿಯೋಗಳು ಅಂದರೆ RRB ಜಿ ಕೆ ಕ್ವಶನ್ಸ್ ಬಗ್ಗೆ ನೀವು ಡೈಲಿ ಕ್ಲಾಸ್ ಕೇಳೋದ್ರಿಂದ RRB ಗ್ರೂಪ್ ಡಿ ಮತ್ತು RRB NTPC RRB ಕಾನ್ಸ್ಟೇಬಲ್ ಪರೀಕ್ಷೆಗಳನ್ನು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಪ್ರಾಕ್ಟೀಸ್ ಸೆಟ್ 1 ವಿಡಿಯೋಗಳನ್ನು ನೋಡಿಲ್ಲವೋ ಈಗಲೇ ಹೋಗಿ ನೋಡಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ ಐಕ್ಯೂ ಜಿ ಕೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ಯಾವ ಹಬ್ಬವನ್ನು ಬಣ್ಣಗಳ ಹಬ್ಬ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ, ಹೋಳಿ ಹಬ್ಬ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೋಳಿ ಹಬ್ಬ ಬಂದ್ಬಿಟ್ಟು ಇದು ಭಾರತ ದೇಶದ ಬಣ್ಣಗಳ ಹಬ್ಬ ಎಂದು ಪ್ರಸಿದ್ಧಿಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 2. ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಯಾರು UPSC ಅಧ್ಯಕ್ಷರನ್ನು ಕಚೇರಿಯಿಂದ ತೆಗೆದುಹಾಕಬಹುದು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ, ಅಧ್ಯಕ್ಷರು ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ರಾಷ್ಟ್ರಪತಿ ನೋಡಿ ಫ್ರೆಂಡ್ಸ್. ಇವರು ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ UPSC ಅಧ್ಯಕ್ಷರನ್ನು ಕಚೇರಿಯಿಂದ ತೆಗೆದುಹಾಕುವ ಹಕ್ಕು ಇವರಿಗೆ ಇರ್ತದೆ ಫ್ರೆಂಡ್ಸ್. ಪ್ರಶ್ನೆ 3. ಕೆಳಗಿನ ಯಾವ ಪದಗಳು ಫುಟ್ಬಾಲ್ಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ, ಬೈಸಿಕಲ್ ಕಿಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಬೈಸಿಕಲ್ ಕಿಕ್ ಬಂದ್ಬಿಟ್ಟು ಇದು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಅಂಪೈರ್ ಬಂದ್ಬಿಟ್ಟು ಇದು ಕ್ರಿಕೆಟ್ಗೆ, ಓವರ್ಗಳು ಬಂದ್ಬಿಟ್ಟು ಇದು ಕೂಡ ಕ್ರಿಕೆಟ್ಗೆ, ಬೆಲ್ಸ್ ಬಂದ್ಬಿಟ್ಟು ಇದು ಕ್ರಿಕೆಟ್ಗೆ ಸಂಬಂಧಿಸಿದೆ. ಅದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ, ಬೈಸಿಕಲ್ ಕಿಕ್ ಬಂದ್ಬಿಟ್ಟು ಇದು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದ್ದು ಆಗಿದೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 4. ಅಭಿಜ್ಞಾನ ಶಾಕುಂತಲಂ ಎಂಬ ಪ್ರಸಿದ್ಧ ನಾಟಕವನ್ನು ಈ ಕೆಳಗಿನ ಯಾವ ವ್ಯಕ್ತಿಗಳು ಬರೆದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ಕಾಳಿದಾಸ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಭಿಜ್ಞಾನ ಶಾಕುಂತಲಂ ಎಂಬ ಪ್ರಸಿದ್ಧ ನಾಟಕವನ್ನು ಯಾರು ಬರೀತಾರಪ್ಪ ಅಂತಂದ್ರೆ ಕಾಳಿದಾಸ ಅವರು ಬರೀತಾರೆ ನೋಡಿ ಫ್ರೆಂಡ್ಸ್. ಇಲ್ಲಿದ್ದಾರೆ ನೋಡಿ ಫ್ರೆಂಡ್ಸ್, ಇವರಿಗೆ ಕಾಳಿದಾಸ. ವಿಶಾಖದತ್ತ ಬಂದ್ಬಿಟ್ಟು ಇವನು ಮುದ್ರಾ ರಾಕ್ಷಸ ಬರೀತಾನೆ. ಕಲ್ಲಣ ಬಂದ್ಬಿಟ್ಟು ರಾಜತರಂಗಿಣಿ, ಅಶ್ವಘೋಷ ಬಂದ್ಬಿಟ್ಟು ಬುದ್ಧ ಚರಿತ. ಇವರು ಇಂಥ ಈ ಕೃತಿಗಳನ್ನು ರಚಿಸಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 5. ವರ್ಷಗಳಲ್ಲಿ ತಾಜ್ ಮಹಲ್ ಕ್ರಮೇಣ ಹಳದಿಯಾಗಲು ಸಾಮಾನ್ಯ ಕಾರಣ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಆಮ್ಲಮಲೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಮ್ಲಮಲೆ ಅಂದರೆ ವರ್ಷಗಳಲ್ಲಿ ಅಂದರೆ ತಾಜ್ ಮಹಲ್ ಬಂದ್ಬಿಟ್ಟು ಇದು ಕ್ರಮೇಣ ಹಳದಿಯಾಗಲು ಸಾಮಾನ್ಯ ಕಾರಣ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ, ಆಮ್ಲ ಮಳೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಆಮ್ಲ ಮಳೆ ಬಂದ್ಬಿಟ್ಟು ಇದು ತಾಜ್ ಮಹಲ್ ಹಳದಿಯಾಗಲು ಕಾರಣವಾಗಿದೆ ಫ್ರೆಂಡ್ಸ್. ಪ್ರಶ್ನೆ 6. UN ನ 8ನೇ ಪ್ರಧಾನ ಕಾರ್ಯದರ್ಶಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಬಾನ್ ಕಿ ಮೂನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಯುನೈಟೆಡ್ ನೇಷನ್ಸ್ನ 8ನೇ ಪ್ರಧಾನ ಕಾರ್ಯದರ್ಶಿ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಬಾನ್ ಕಿ ಮೂನ್ ಆಗಿರ್ತಾರೆ ಫ್ರೆಂಡ್ಸ್. ಇಲ್ಲಿದ್ದಾರೆ ನೋಡಿ ಫ್ರೆಂಡ್ಸ್, ಬಾನ್ ಕಿ ಮೂನ್ ಅವರು. ಇವರು UN ನ 8ನೇ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 7. ಕೋಶದ ಕೆಳಗಿನ ಯಾವ ಘಟಕಗಳಲ್ಲಿ ಕ್ಲೋರೋಫಿಲ್ ವರ್ಣದ್ರವ್ಯ ಕರು ಇರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಕ್ಲೋರೋಪ್ಲಾಸ್ಟ್ಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಕೋಶದ ಕೆಳಗಿನ ಘಟಕಗಳಲ್ಲಿ ಕ್ಲೋರೋಫಿಲ್ ವರ್ಣದ್ರವ್ಯ ಇರುತ್ತದೆ. ಇದರಲ್ಲಿ ಯಾವ ಘಟಕ ಕಂಡುಬರ್ತಪ್ಪ ಅಂತಂದ್ರೆ ಕ್ಲೋರೋಪ್ಲಾಸ್ಟ್ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಕ್ಲೋರೋಪ್ಲಾಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಕ್ಲೋರೋಪ್ಲಾಸ್ಟ್. ಪ್ರಶ್ನೆ 8. ಆತ್ಮಹತ್ಯಾ ಚೀಲಗಳು ಎಂದು ಯಾವುದನ್ನು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, ಲೈಸೋಸೋಮ್ಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಲೈಸೋಸೋಮ್ಗಳು ಬಂದ್ಬಿಟ್ಟು ಇದು ಆತ್ಮಹತ್ಯಾ ಚೀಲ ಅಂತ ಕರೀತಾರೆ ಫ್ರೆಂಡ್ಸ್. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಲೈಸೋಸೋಮ್. ಅದೇ ರೀತಿಯಾಗಿ ರೈಬೋಸೋಮ್ಗಳು ಅಂದರೆ ರೈಬೋಸೋಮ್ಗಳು ಅತಿ ಚಿಕ್ಕ ಕಣದಂಗಗಳು ಆಗಿವೆ ಫ್ರೆಂಡ್ಸ್. ಪ್ರಶ್ನೆ 9. ಮಾನವರಲ್ಲಿ ಎಷ್ಟು ಜೋಡಿಗಳು ಲೈಂಗಿಕ ವರ್ಣತಂತುಗಳಿವೆ? ಅಂದರೆ ಮಾನವರಲ್ಲಿ ಎಷ್ಟು ಜೋಡಿ ಲೈಂಗಿಕ ವರ್ಣತಂತುಗಳು ಇವೆ ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ,
ಒಂದು ಜೋಡಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಒಂದು ಜೋಡಿ ಬಂದ್ಬಿಟ್ಟು ಇದು ಮಾನವರಲ್ಲಿ ಕಂಡುಬರುವ ಲೈಂಗಿಕ ವರ್ಣತಂತುಗಳು ಆಗಿವೆ ಫ್ರೆಂಡ್ಸ್. ಇಲ್ಲಿದೆ ಫ್ರೆಂಡ್ಸ್. ಪ್ರಶ್ನೆ 10. MS ವರ್ಡ್ನಲ್ಲಿ ಹೊಸ ಪ್ಯಾರಾಗ್ರಾಫ್ ಅನ್ನು ರಚಿಸಲು ಕೆಳಗಿನ ಯಾವ ಕೀಗಳನ್ನು ಬಳಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಎಂಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಎಂಟರ್ ನೀವು ಟೈಪ್ ಮಾಡಿದ್ರೆ MS ವರ್ಡ್ನಲ್ಲಿ ಹೊಸ ಪ್ಯಾರಾಗ್ರಾಫ್ ರಚಿತವಾಗುತ್ತದೆ ಫ್ರೆಂಡ್ಸ್. ಅದಕ್ಕಾಗಿ MS ವರ್ಡ್ನಲ್ಲಿ ಹೊಸ ಪ್ಯಾರಾಗ್ರಾಫನ್ನು ರಚಿಸಲು ಎಂಟರ್ ಬಟನ್ ಒತ್ತಬೇಕು ಫ್ರೆಂಡ್ಸ್. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಎಂಟರ್ ಬಟನ್ ಇದೆ ನೋಡಿ. ಪ್ರಶ್ನೆ 11. ಪ್ರಸ್ತುತ ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಎಷ್ಟು ಭಾಷೆಗಳನ್ನು ಪಟ್ಟಿ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 22 ಅಂತ ಹೇಳ್ಬೋದು ಫ್ರೆಂಡ್ಸ್. 22 ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಒಟ್ಟು 22 ಭಾಷೆಗಳನ್ನು ಪಟ್ಟಿ ಮಾಡಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 12. ತಂಜಾವೂರಿನಲ್ಲಿ ಯಾವ ದೇವಾಲಯವು ಚೋಳ ವಾಸ್ತುಶಿಲ್ಪವನ್ನು ಹೊಂದಿದೆ ಮತ್ತು ಇದನ್ನು ಚಕ್ರವರ್ತಿ ರಾಜರಾಜನಿಂದ ನಿರ್ಮಿಸಲಾಗಿದೆ? ಅಂದರೆ ಯಾವ ದೇವಾಲಯ ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಬೃಹದೀಶ್ವರ ದೇವಾಲಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಬೃಹದೀಶ್ವರ ದೇವಾಲಯ ಬಂದ್ಬಿಟ್ಟು ಇದನ್ನು ರಾಜರಾಜ ಚೋಳ ನಿರ್ಮಿಸ್ತಾನೆ ಫ್ರೆಂಡ್ಸ್. ಇದು ಚೋಳ ವಾಸ್ತುಶಿಲ್ಪವನ್ನು ಹೊಂದಿದೆ ಫ್ರೆಂಡ್ಸ್. ಪ್ರಶ್ನೆ 13. ಭಾರತದಲ್ಲಿ 1967ರಲ್ಲಿ ಮೊದಲ ಪ್ರಾಯೋಗಿಕ ಉಪಗ್ರಹ ದೂರಸಂಪರ್ಕ ಭೂಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂತು ಆಪ್ಷನ್ ನಂಬರ್ ಎ ಅಹಮದಾಬಾದ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಭಾರತದಲ್ಲಿ 1967ರಲ್ಲಿ ಮೊದಲ ಪ್ರಾಯೋಗಿಕ ಉಪಗ್ರಹ ದೂರಸಂಪರ್ಕ ಭೂಕೇಂದ್ರವನ್ನು ಅಹಮದಾಬಾದ್ನಲ್ಲಿ ಸ್ಥಾಪಿಸಲಾಯಿತು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 14. ಭಾರತದಲ್ಲಿ ರಾಜ್ಯ ಮರುಸಂಘಟನೆ ಆಯೋಗವನ್ನು ಯಾವಾಗ ರಚಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 1953 ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ 1953ರಲ್ಲಿ ಭಾರತದಲ್ಲಿ ರಾಜ್ಯ ಮರುಸಂಘಟನೆ ಆಯೋಗವನ್ನು ರಚಿಸಲಾಯಿತು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 15. ನರಕೋಶದ ಯಾವ ಭಾಗವು ಮಾಹಿತಿಯನ್ನು ಪಡೆಯುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಡೆಂಡ್ರೈಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಡೆಂಡ್ರೈಟ್ ಬಂದ್ಬಿಟ್ಟು ಇದು ನರಕೋಶದ ಭಾಗವು ಮಾಹಿತಿಯನ್ನು ಪಡೆಯತಕ್ಕಂಥದ್ದು ಡೆಂಡ್ರೈಟ್ ಆಗಿರುತ್ತದೆ ನೋಡಿ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕಾನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.